ಹಾಯ್ ವೆಲ್ಕಮ್ ಟು ಕೃತಿಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ನೈಟು ನಮ್ಮ ಮನೇಲಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ರು. ನಾನು ಅದೆಲ್ಲ ಆರ್ಗನೈಸ್ ಮಾಡ್ಕೊಳಕ್ಕಾಗಲಿಲ್ಲ ನೈಟು. ಹಂಗಾಗಿ ಇವಾಗೆಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ಫ್ರೆಶ್ ಆಗಿದೆ ವೆಜಿಟೇಬಲ್ಸ್ ಎಲ್ಲ ಅಂತ ನೋಡಿ. ಟೊಮೊಟೊಸ್ ಎಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಇವತ್ತು ಎಲ್ಲದೂ ತರಿಸಿದ್ದೆ. ಹಂಗಾಗಿ ಇವಾಗೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ನಾನು ಈ ಥರ ತರಕಾರಿ ಎಲ್ಲ ಜಾಸ್ತಿ ಎಲ್ಲ ಫ್ರಿಜ್ಜಲ್ಲಿ ಏನೂ ಇಡಲ್ಲ. ನಾರ್ಮಲಾಗಿ ಏನಂತಂದರೆ ಕೊತ್ತಂಬರಿ ಮತ್ತು ಫ್ಲವರ್ಸು, ಈ ಥರ ಕ್ಯಾರೆಟ್ ಅಂದರೆ ಹಾಳಾಗುತ್ತಲ್ವ ಬೇಗ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಒಂದು ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಪಾಲಕ್ ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಮತ್ತು ಫ್ರೆಶ್ ಆಗಿರುತ್ತೆ. ತುಂಬ ದಿನ, ಒಂದು ವೀಕ್ವರೆಗೂ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಐಟಮ್ ಮಾತ್ರ ಫ್ರಿಜ್ಜಲ್ಲಿ ಇಡ್ತೀನಿ. ಮತ್ತು ವೆಜಿಟೇಬಲ್ಸ್ ಎಲ್ಲ ನೀವೇ ನೋಡ್ಬೋದು, ಹಂಗೆ ಆರ್ಗನೈಸ್ ಮಾಡಿಕೊಂಡು ಇಲ್ಲೇ ಹೊರಗಡೆನೇ ಇಟ್ಕೊತೀನಿ. ಇವಾಗ ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ಹಾರ್ಲಿಕ್ಸ್ ಹಾಕ್ಕೊಡ್ತಾ ಇದ್ದೀನಿ. ಅವಳು ಬೇಗ ಮಾರ್ನಿಂಗ್ ಎದ್ದಿರೋದ್ರಿಂದ ಇವಾಗ ಹಾರ್ಲಿಕ್ಸ್ ಕುಡಿದ್ಬಿಟ್ರೆ ಒಂದು ಸಮಾಧಾನ. ಬ್ರೇಕ್ಫಾಸ್ಟ್ ರೆಡಿ ಮಾಡೋವರೆಗೂ ತೊಂದರೆ ಇಲ್ಲ ಅಂದ್ಬಿಟ್ಟು ಹಾರ್ಲಿಕ್ಸ್ ಕೊಟ್ಟೆ. ಈಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ. ಮತ್ತು ಇವತ್ತೊಂದು ಹೆಲ್ದಿಯಾಗಿ ಏನಾದರೂ ರೆಮಿಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಿಂಜರ್ ರೆಮಿಡಿ ಮಾಡ್ಕೊತಾ ಇದ್ದೀನಿ. ಜಿಂಜರ್ ರೆಮಿಡಿ ಅಂತೂ ಟೂ ಅಮೇಝಿಂಗ್ ಅಂತ ಹೇಳ್ಬೋದು. ಈ ಜಿಂಜರಿಂದ ಮಾರ್ನಿಂಗು ಎಂಟಿ ಸ್ಟಮಕ್ಕಲ್ಲಿ ನಾವು ಇದನ್ನು ತೊಗೊಳೋದ್ರಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಡೈಜೆಸ್ಟಿವ್ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದ್ರು ಇದ್ದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಬಾಡಿ ರಿಫ್ರೆಶ್ಮೆಂಟ್ ಆಗಲು ಕೂಡ ಸಹಾಯ ಆಗುತ್ತೆ. ಮತ್ತು ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ಮೆಂಟ್ ಆಗಲು ಇದು ಬೆಸ್ಟ್ ಅಂತ ಹೇಳ್ಬೋದು. ಮಾರ್ನಿಂಗ್ ಸಿಕ್ನೆಸ್ ಕೂಡ ದೂರ ಆಗುತ್ತೆ. ಮತ್ತು ವಾಮಿಟು ಆ ಥರ ಸೆನ್ಸೇಷನ್ ಏನಾದ್ರು ಇದ್ದರೆ ಇದು ತೊಗೊಂಡ್ರೆ ಆ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ಗಂತೂ ಅಮೇಝಿಂಗ್ ರೆಮಿಡಿ ಅಂತ ಹೇಳ್ಬೋದು. ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗಂತೂ ತುಂಬಾ ಒಳ್ಳೆಯದು. ಮತ್ತು ಈಗ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಉರಿ ಊತ ಆ ಥರ ಕಾಲು ನೋವು ಎಲ್ಲ ಬರ್ತಿರುತ್ತಲ್ಲ, ಹಂಗೆ ಅದು ಕೂಡ ಸಾಲ್ವ್ ಆಗುತ್ತೆ. ನೋಡಿ ಗೈಸ್, ನಾನು ಮಾರ್ನಿಂಗ್ ಈ ಥರ ತೊಗೊತೀನಿ. ವೀಕ್ಲಿ 3 ಟೈಮ್ಸು ತೊಗೊತೀನಿ ಅಷ್ಟೇ. ಮತ್ತು ಈಗ ನಾನು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿತ್ತಲ್ಲ ಗೈಸ್, ಹಂಗಾಗಿ ವೆಜಿಟೇಬಲ್ಸ್ನೆಲ್ಲ ತೊಗೊತಾ ಇದ್ದೀನಿ. ವೆಜಿಟೇಬಲ್ಸು ಒಂದು ನನ್ನ ಟಿಫನ್ ರೆಡಿ ಮಾಡೋದಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ. ಆಮೇಲೆ ಅದರಲ್ಲಿರೋ ಅಂಥ ಬ್ಯಾಕ್ಟೀರಿಯಾಸು ಏನೇನಿರುತ್ತೆ ಅದೆಲ್ಲ ಹೋಗಿ ಫ್ರೆಶ್ ಆಗುತ್ತೆ. ಆಮೇಲೆ ನಾನು ಅದನ್ನು ಯೂಸ್ ಮಾಡ್ತೀನಿ. ನೋಡಿ ಗೈಸ್, ಈ ಥರ ನಾನು ಈಗ ವೆಜಿಟೇಬಲ್ ಪಲಾವ್ಗೆ ಈ ಥರ ಎಲ್ಲ ಖಾರ ಹಾಕ್ಕೊತಾ ಇದ್ದೀನಿ. ಮತ್ತು ಡೈಲಿ ರೈಸ್ ಐಟಮೇ ತಿಂದು ಬೋರ್ ಆಗಿಬಿಟ್ಟಿತ್ತು. ಬರೀ ಕಾರ್ಬೋಹೈಡ್ರೇಟಿಂದನೇ ಏನೂ ಸಿಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನು ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ನಾವು ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಇದರಿಂದ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಮತ್ತು ಈ ಥರ ರೈಸು ಮತ್ತು ಕಾರ್ಬೋಹೈಡ್ರೇಟಿಂದ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತೂ ಸಿಕ್ಕೇ ಸಿಗುತ್ತೆ. ಇದರಿಂದ ಬಾಡಿ ಎನರ್ಜಿ ಆಗೋದ್ರಿಂದ ತುಂಬಾ ಒಳ್ಳೆಯದು ಅಂದ್ಬಿಟ್ಟು ಇವತ್ತೆಲ್ಲ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಈ ಥರ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ ಗೈಸ್. ಮತ್ತು ನಾನು ಈ ಥರ ಪೆಪ್ಪರ್ ಹಾಕೋದ್ರಿಂದನೂ ಜೀರ್ಣಕ್ರಿಯೆಗೆ ಒಂದು ಸ್ವಲ್ಪ ಡೈಜೆಸ್ಟಿವ್ ಪವರ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ವೆಜಿಟೇಬಲ್ಸ್ನ ನಾನು ಕಲರ್ಫುಲ್ಲಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಗೈಸ್. ನೋಡೋಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಇದು ತುಂಬ ಫ್ರೈ ಆಗಬೇಕು ಚೆನ್ನಾಗಿ. ಆಮೇಲೆ ಅದರ ನಂತರ ಅದನ್ನು ಖಾರ ಹಾಕ್ಕೊಂಡು ತುಂಬ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಮತ್ತೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಅಕ್ಕಿ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಗೈಸ್. ಮತ್ತು ನೆಕ್ಸ್ಟು ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ನಾನು ಕಾಫಿ ಲವರ್ ಇರೋದ್ರಿಂದ ಕಾಫಿ ಬಿಡೋಕ್ಕೆ ಆಗ್ತಿಲ್ಲ, ಅಡಿಕ್ಟೆಡ್ ಆಗಿಬಿಟ್ಟಿದ್ದೀನಿ ನಾನಂತೂ. ಈಗ ನಾನು ಮನೆಯಲ್ಲೇ ಕಾಫಿ ಪೌಡರ್ ನಾನೇ ರೆಡಿ ಮಾಡ್ಕೊಳೋದ್ರಿಂದ ಒಂದು ಸ್ವಲ್ಪ ಅಷ್ಟೊಂದು ಟೆನ್ಷನ್ ಏನಿಲ್ಲ, ಕುಡಿಬೋದು. ಬಟ್ ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತಾಯಿದ್ದೀನಿ. ಆಮೇಲೆ ನಾನು ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಗೈಸ್. ಹಾಗೆ ಹೊರಗಡೆ ಬಂದೆ. ಆ ವ್ಯೂಸ್ನ ಈಗ ಎಂಜಾಯ್ ಮಾಡ್ತಾಯಿದ್ದೀನಿ ಗೈಸ್. ಗ್ರೌಂಡ್ನಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡಿ ಗೈಸ್, ಎಷ್ಟು ಹ್ಯಾಪಿಯಾಗಿ ಆಡ್ತಾ ಇದ್ದಾರೆ ಅಂತಂದರೆ ಅವರಿಗಂತೂ ಏನು ಟೆನ್ಷನ್ ಇಲ್ಲ, ಆ ಥರ ಆಟ ಆಡ್ತಾ ಇದ್ದಾರೆ. ನೋಡಿ ಗೈಸ್, ಅವ್ರಿಗೆ ನಾಳೆ ಏನು ಮಾಡಬೇಕು ಅನ್ನೋ ಚಿಂತೆ ಇಲ್ಲ. ಹಿಂದೆ ಆಗಿದ್ರ ಬಗ್ಗೆ ಅಂತೂ ಯೋಚನೆ ಮಾಡಲ್ಲ ಮಕ್ಕಳು. ಈ ಕ್ಷಣ ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಆದರೆ ನಾವು ದೊಡ್ಡವರಾದವರಂತೂ ಅದು ಆ ಕೆಲಸ ಈ ಕೆಲಸ ಮತ್ತು ಫ್ಯೂಚರು ಮತ್ತು
ಮತ್ತು ಫಾಸ್ಟು ಮತ್ತು ಅಂತ ಯೋಚನೆ ಮಾಡ್ತಾನೇ ಲೈಫ್ ಲಾಂಗು ಕಾಲ ಕಳಿತೀವಿ. ಹಿಂಗಾಗಿ ಮತ್ತು ಕೆಲಸ, ಹಣ, ಜವಾಬ್ದಾರಿ ಅಂತ ನಾವಂತೂ ನಮ್ಮ ಸಂತೋಷದ ದಿನಗಳೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ಇದರಿಂದ ನಮಗೆ ಈ ಟೆನ್ಷನ್ ತೊಗೊಳೋದ್ರಿಂದ ಬಿ ಪಿ, ಶುಗರು, ಕೊಲೆಸ್ಟ್ರಾಲು ಅಂತ ಹೆಲ್ತ್ ಇಶ್ಯೂಸ್ ಬೇರೆ ಮಾಡ್ಕೊತಾ ಇದ್ದೀವಿ. ಇದರಿಂದ ನಾವು ಭವಿಷ್ಯದ ಬಗ್ಗೆ ಪ್ಲ್ಯಾನ್ ಮಾಡೋ ಬದಲು ಇವತ್ತಿನ ಸಂತೋಷ ಏನು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಅಲ್ವಾ ಗೈಸ್. ಹಾಗೆ ಬಂದರೆ ನನ್ನ ಮಗಳು ಇವತ್ತು ಏನೋ ವೈಟ್ ಪೇಪರ್ ತೊಗೊಂಡು ಏನೋ ಇಂಟ್ರೆಸ್ಟಿಂಗಾಗಿ ಏನೋ ಮಾಡ್ತಾ ಇದ್ದಾಳೆ. ನಾನು ಅವಳಿಗೇನು ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಏನೋ ಮಾಡ್ಕೊಳ್ಳಿ ಬಿಡು ಅಂತ ನಾನು ಸುಮ್ಮನಾದೆ. ಮಕ್ಕಳು ಏನಾದರೂ ಮಾಡಬೇಕಾದ್ರೆ ನಾವಂತೂ ಯಾವತ್ತೂ ಅವ್ರು ನೋಡಿ ನಗಬಾರ್ದು ಮತ್ತು ಅವ್ರನ್ನ ರಿಜೆಕ್ಟ್ ಮಾಡಬಾರ್ದು. ಇದರಿಂದ ಅವರ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ಅವರ ಪ್ರಯತ್ನಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಆವಾಗಲೇ ಅಲ್ವಾ ಅವರೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇವತ್ತು ಸಣ್ಣ ಪೇಪರ್ ಕ್ರಾಫ್ಟ್ ಮಾಡೋಳವಳು ನಾಳೆ ದೊಡ್ಡ ಕಲಾವಿದೆ ಆಗ್ಬೋದು, ಇಲ್ಲ ಇಂಜಿನಿಯರ್ ಆಗ್ಬೋದು, ಇನೋವೇಟರ್ ಆಗ್ಬೋದು. ಯಾರಿಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ. ಪ್ರತಿ ಮಗುವಲ್ಲೂ ಒಂದು ವಿಶೇಷ ಟ್ಯಾಲೆಂಟ್ ಇರುತ್ತೆ. ಅದನ್ನು ಫೈಂಡ್ ಔಟ್ ಮಾಡಿ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಅವ್ರ ಕಲೆಯಿಂದ ಅವರು ತುಂಬ ಎತ್ತರ ಸ್ಥಾನಕ್ಕೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ನಾವು ಕೊಡುವ ಒಂದು ಮೆಚ್ಚುಗೆ ಅಷ್ಟೇ ಅವರ ಆತ್ಮವಿಶ್ವಾಸ ರೆಕ್ಕೆಗಳಾಗಿ ಗರಿಗೇರುತ್ತೆ ಅಂತ ಹೇಳ್ಬೋದು. ಇದು ನನ್ನ ಅಭಿಪ್ರಾಯ ಅಷ್ಟೇ. ನೋಡಿ ಯಾವ ಥರ ಆಡ್ತಾ ಇದ್ದಾಳೆ ಅಂತ. ಏನೋ ಕ್ರಿಯೇಟ್ ಮಾಡಿದ್ದಾಳೆ, ಅದು ಏನಂತ ನನಗೂ ಗೊತ್ತಾಗ್ತಿಲ್ಲ. ಬಟ್ ನಾನೇನೋ ಡಿಸ್ಕರೇಜ್ ಮಾಡಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್.